ನಮ್ಮೂರ ಟಿವಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಸಾಧನೆಯ ಮೆಟ್ಟಿಲುಗಳನ್ನ ಒಂದೊಂದಾಗಿ ಏರಿ ಈಗ ಶಿಖರವನ್ನೇ ತಲುಪಿರುವ ವಿಜಯ ಸಂಕೇಶ್ವರ್ ನಡೆದು ಬಂದ ಹಾದಿ. ಪರಿಶ್ರಮ ಅನ್ನೋದು ಮೆಟ್ಟಿಲಿನಂತೆ, ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದಂತೆ. ಲಿಫ್ಟ್ ಕೈ ಕೊಡಬಹುದು, ಆದರೆ ಮೆಟ್ಟಿಲು ಎಂದಿಗೂ ಕೈ ಕೊಡುವುದಿಲ್ಲ. ಸಾಧಕರಿಗೆ ಯಾವುದು ಅಸಾಧ್ಯವಲ್ಲ. ಜೀವನದಲ್ಲಿ ಸಾಧಿಸುವ ಛಲವೊಂದಿದ್ದರೆ ಸಾಕು, ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸಬಹುದು. ನನಗೆ ಸಾಧ್ಯವಿಲ್ಲ, ನನ್ನಿಂದ ಏನೂ ಮಾಡಲು ಆಗುವುದಿಲ್ಲ ಅಂತ ಸುಮ್ಮನೆ ಕುಳಿತರೆ ಯಾವತ್ತೂ ನಮ್ಮಿಂದ ಏನೂ ಆಗುವುದಿಲ್ಲ. ನಿಂತಲ್ಲೇ ನಿಂತು ಕೂತಲ್ಲೇ ಕೂತಿರುತ್ತೀವಿ. ಆದ್ರೆ ನಾನು ಏನಾದ್ರೂ ಸಾಧನೆ ಮಾಡೇ ಮಾಡ್ತೀನಿ ಅಂತ ನಿಂತವರು ತುಂಬಾ ಜನ ಉನ್ನತ ಮಟ್ಟದಲ್ಲಿದ್ದಾರೆ. ಅದೇ ರೀತಿ ನಮ್ಮ ವಿಜಯ ಸಂಕೇಶ್ವರ್ ಅವರು ಕೂಡ ಒಬ್ಬರು. ಎಷ್ಟೋ ಕಷ್ಟಗಳು ಬಂದರೂ ಕುಗ್ಗದೆ ಪರಿಶ್ರಮಕ್ಕೆ ತಕ್ಕ ಬೆಲೆ ಇದೆ ಎಂಬುದನ್ನ ತೋರಿಸಿಕೊಟ್ಟವರು ನಮ್ಮ ಶ್ರೀ ವಿಜಯ ಸಂಕೇಶ್ವರ ಅವರು. ವಿಜಯ ಸಂಕೇಶ್ವರ ಅವರದ್ದು ಒಂದು ಕಾಲದಲ್ಲಿ ಸಾಮಾನ್ಯ ಕುಟುಂಬ. ಈ ಕಡೆ ಹಣವಂತರೂ ಅಲ್ಲ, ಶ್ರೀಮಂತರೂ ಅಲ್ಲ, ಆ ರೀತಿ ಒಂದು ಸಾಮಾನ್ಯ ಕುಟುಂಬ. ಅವರ ತಂದೆ ಬಸವಣ್ಣಪ್ಪ ಹಾಗೂ ತಾಯಿ ಚಂದ್ರಮ್ಮ. ಈ ದಂಪತಿಗೆ 5 ಜನ ಮಕ್ಕಳಿದ್ದರು. ಇವರ ತಂದೆ ಗದಗದಲ್ಲಿ ವಿಜಿ ಸಂಕೇಶ್ವರ ಪ್ರಿಂಟರ್ಸ್ ಎಂಬ ಮುದ್ರಣಾಲಯದಲ್ಲಿ ಮಾಲೀಕರಾಗಿದ್ದರು. ವಿಜಯ ಸಂಕೇಶ್ವರ ಅವರು ಬಿಕಾಂ ಪದವೀಧರರಾಗಿದ್ದರು. ಸಂಕೇಶ್ವರ ಅವರದ್ದು ಒಂದು ಕಾಲದಲ್ಲಿ ಸಾಮಾನ್ಯ ಕುಟುಂಬ. ಈ ಕಡೆ ಹಣವಂತರೂ ಅಲ್ಲ, ಶ್ರೀಮಂತರೂ ಅಲ್ಲ, ಆ ರೀತಿ ಒಂದು ಸಾಮಾನ್ಯ ಕುಟುಂಬ. ಇವರ ತಂದೆ ಬಸವಣ್ಣಪ್ಪ ಹಾಗೂ ತಾಯಿ ಚಂದ್ರಮ್ಮ. ಈ ದಂಪತಿಗೆ 5 ಜನ ಮಕ್ಕಳಿದ್ದರು. ಇವರ ತಂದೆ ಗದಗದಲ್ಲಿ ವಿಜಿ ಸಂಕೇಶ್ವರ ಪ್ರಿಂಟರ್ಸ್ ಎಂಬ ಮುದ್ರಣಾಲಯದ ಮಾಲೀಕರಾಗಿದ್ದರು. ವಿಜಯ ಸಂಕೇಶ್ವರ ಅವರು ಬಿಕಾಂ ಪದವೀಧರರಾಗಿದ್ದರು. ಇವರು ಓದುವುದರಿಂದ ಮೊದಲು ತಮ್ಮ ತಂದೆ ಜೊತೆ ಮುದ್ರಣಾಲಯದಲ್ಲಿ ಪ್ರೂಫ್ ರೀಡಿಂಗ್ ಹಾಗೂ ಮಾರುಕಟ್ಟೆ ಕೆಲಸವನ್ನ ಸ್ವಲ್ಪ ದಿನ ನೋಡಿಕೊಂಡರು. ಇವರೊಂದಿಗೆ ಇವರ ಹಿರಿಯ ಸಹೋದರ ಕೂಡ ತಂದೆಯೊಂದಿಗೆ ಮುದ್ರಣಾಲಯದ ನಿರ್ವಹಣೆ ಹೊತ್ತುಕೊಂಡಿದ್ದರು. ನಂತರ ಸಂಕೇಶ್ವರ ಅವರು ನಾನೇ ಏನಾದ್ರೂ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಯಾವ ಕೆಲಸ ಮಾಡಬೇಕು ಅನ್ನೋದು ಮೊದಲಿಗೆ ತಿಳಿದಿರಲಿಲ್ಲ. ನಂತರ ನಾನು ಒಂದು ಲಾರಿ ಕೊಂಡುಕೊಂಡರೆ ಹೇಗಿರುತ್ತೆ ಅನ್ನೋದು ಅವರ ತಲೆಗೆ ಬಂತು. ಅದರಂತೆ ಒಂದು ಲಾರಿ ಕೊಂಡರು. ನಂತರ ಅವರು ತಮ್ಮ ಜೀವನವನ್ನ ಮುಂದೆ ರೂಪಿಸಿಕೊಂಡರು. ಚಾಲಕರಾಗಿದ್ದವರು ನಂತರ ಮಾಲೀಕರಾದರು. ಬಿಕಾಂ ಓದಿದ್ದರೂ ಇವರಿಗೆ ಯಾವುದೇ ಕೆಲಸ ಸಿಗಲಿಲ್ಲ. ಇವರು ನಾನು ಬೇರೆ ರೀತಿ ಏನಾದ್ರೂ ಕೆಲಸ ಮಾಡಬೇಕು ಅನ್ನೋದು ಇವರ ತಲೆಗೆ ಬಂದಿರುವುದರಿಂದ ಇವರು ನಾನು ಒಂದು ಲಾರಿ ತಗೊಂಡು ಅದರಲ್ಲಿ ಸರಕು ಸಾಕಾಣಿಕೆ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಅಂತ ಎನಿಸಿತು. ಅದಕ್ಕೋಸ್ಕರ ತಮ್ಮ 26ನೇ ವಯಸ್ಸಿನಲ್ಲಿ ಕೆಲವು ಹಣಕಾಸು ಸಂಸ್ಥೆಗಳಿಂದ ಹಣ ಸಾಲ ಪಡೆದು ಒಂದು ಲಾರಿ ಕೊಂಡುಕೊಂಡರು. ಅಂದಿನಿಂದ ಇವರ ಪರಿಶ್ರಮ ಇವರನ್ನ ಕಾಪಾಡಿ ಅದೃಷ್ಟ ಒಲಿಯುವಂತೆ ಮಾಡಿತು. ಲಾರಿ ಚಾಲಕರಾಗಿದ್ದವರು ಈಗ ಲಾರಿ ಮಾಲೀಕರಾಗಿ ಮುಂದೆ ಬಂದು ಇಂದು ದೇಶಾದ್ಯಂತ ಸುಮಾರು 3,500ಕ್ಕೂ ಹೆಚ್ಚು ಲಾರಿಗಳ ಒಡೆಯ ಹಾಗೂ ಸುಮಾರು 400ಕ್ಕೂ ಹೆಚ್ಚು ಬಸ್ಸುಗಳ ಮಾಲೀಕರಾಗಿದ್ದಾರೆ. ಲಾರಿ ಚಾಲಕರಾಗಿ ಕೆಲಸ ಮಾಡಿದ ವಿಜಯ್ ಸಂಕೇಶ್ವರ್ ಅವರು ಆರಂಭದಲ್ಲಿ ಗದಗದಿಂದ ಹುಬ್ಬಳ್ಳಿ, ಹುಬ್ಬಳ್ಳಿಯಿಂದ ಗದಗಗೆ ಕಿರಾಣಿ ಸಾಮಗ್ರಿ ಇನ್ನಿತರ ಸಾಮಗ್ರಿಗಳನ್ನ ಸಾಗಿಸುತ್ತಿದ್ದರು. ಮೊದಲಿಗೆ ಅವರ ಕೆಲಸ ಮನೆಯವರಿಗಿದ್ದಾಗಲಿ ಅಥವಾ ಸ್ನೇಹಿತರಿಂದಾಗಲಿ ಯಾವುದೇ ಪ್ರೋತ್ಸಾಹ ದೊರೆಯಲಿಲ್ಲ. ಅಲ್ಲದೆ ಆಗಿನ ಕಾಲದಲ್ಲಿ ಪ್ರತಿಷ್ಠಿತ ಸರಕು ಸಾಗಾಣಿಕಾ ಸಂಸ್ಥೆಗಳಿಂದ ತೀವ್ರ ವಿರೋಧವನ್ನ ಎದುರಿಸಬೇಕಾಯಿತು. ಆದರೂ ಎದೆಗುಂದದೆ ಅದೇ ಕೆಲಸದಲ್ಲಿ ಮುಂದುವರಿದರು. ನಂತರ ಅವರಿಗೆ ಒಂದೇ ಲಾರಿಯಿಂದ ಜಾಸ್ತಿ ಲಾಭ ಇಲ್ಲ ಅಂತ ಅವರಿಗೆ ಗೊತ್ತಾಗುತ್ತದೆ. ಆಗ 1979ರಲ್ಲಿ ತಮ್ಮ ಪತ್ನಿ ಲಲಿತಾ ಅವರ ಹೆಸರಿನಲ್ಲಿ ಮತ್ತೊಂದು ಲಾರಿ ಖರೀದಿ ಮಾಡ್ತಾರೆ. ಅವರು ಆಯ್ಕೆ ಮಾಡಿಕೊಂಡಿದ್ದ ಕೆಲಸ ಅವರಿಗೆ ಸರಿ ಎನಿಸಿತು. ಹಂತವಾಗಿ ಈ ಉದ್ಯಮದಲ್ಲಿ ಬೆಳವಣಿಗೆ ಆಗಬಹುದು ಎಂಬ ಆಶಾ ಕಿರಣ ಅವರಲ್ಲಿ ಮೂಡಿತ್ತು. ಆಗ
ತಮ್ಮದೇ ಒಂದು ಕಂಪನಿ ಮಾಡೋದ್ರಿಂದ ಇನ್ನೂ ಒಳ್ಳೆಯದು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ ದಿನಾಂಕ 31/3/1983ರಂದು ವಿಆರ್ಎಲ್ ಪಿವಿಟಿ ಎಲ್ಟಿಡಿ ಎಂಬ ಸರಕು ಸಾಕಾಣಿಕಾ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತಂದರು. ಅದೇ ಕಂಪನಿ 1/7/1994ರಂದು ಡಿಮ್ಯಾಂಡ್ ಪಬ್ಲಿಕ್ ಎಲ್ಟಿಡಿ ಕೋ ಎಂದು ಪರಿವರ್ತನೆಯಾಯಿತು. ನಂತರ ಅಲ್ಲಿಂದ ಇನ್ನು ಯೋಚಿಸಿ ಸಂಕೇಶ್ವರ್ ಅವರು ಸರಕು ಸಾಗಾಣಿಕೆ ಮಾತ್ರವಲ್ಲದೆ ಪ್ರಯಾಣಿಕರಿಗೆ ಅನುಕೂಲವಾಗುವ ಕೆಲಸವನ್ನು ಸಹ ಮಾಡಬಹುದಲ್ಲ ಎಂದು ಯೋಚಿಸಿ 4 ಬಸ್ಸುಗಳ ಮೂಲಕ ತಮ್ಮ ಕಾರ್ಯವನ್ನ ಆರಂಭಿಸಿದರು. ಆರಂಭದಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಪ್ರಯಾಣಿಕರ ಬಸ್ ಸೇವೆ ಆರಂಭಿಸಿದರು. ಅಲ್ಲಿಂದ ಹಂತ ಹಂತವಾಗಿ ಬೆಳೆದು ಈಗ 100 ಬಸ್ಗಳ ಅತ್ಯುತ್ತಮ ಸೇವೆ ನೀಡುತ್ತಿದ್ದಾರೆ. ಕೆಲವರು ಕೆಲವೊಂದು ವಿಷಯಗಳಿಗೆ ತುಂಬಾ ಬೆಲೆ ಕೊಡ್ತಾರೆ. ಇವರು ಸಮಯಕ್ಕೆ ಹೆಚ್ಚಿನ ಬೆಲೆ ಕೊಡ್ತಾರೆ. ತಮ್ಮ ಸಮಯವನ್ನ ಮೀರಿ ಆಗುವ ಕೆಲಸವನ್ನ ಇವರು ಒಪ್ಪುತ್ತಿರಲಿಲ್ಲ. ಉದಾಹರಣೆಗೆ ಅವರು ಒಂದು ಹೊಸ ಪಕ್ಷದ ಸಭೆಗೆ ಹೋಗಬೇಕಿತ್ತು. ಬೆಳಗ್ಗೆ 9 ಗಂಟೆಗೆ ಸಭೆ ಆರಂಭವಾಗಬೇಕಿತ್ತು. ಹಾಗಾಗಿ ಇವರು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗಿದ್ದರು. ಆದ್ರೆ ಆ ಸಮಯಕ್ಕೆ ಅಲ್ಲಿ ಯಾರೂ ಇರುವುದಿಲ್ಲ. ಆಗ ಅಲ್ಲಿದ್ದವರನ್ನ ಕೇಳುತ್ತಾರೆ. ಆಗ ಅವರು ಇಲ್ಲ ಸರ್, ಎಲ್ಲರೂ ಲೇಟ್ ಆಗೇ ಬರೋದು ಎಂದು ಹೇಳುತ್ತಾರೆ. ತಕ್ಷಣವೇ ಅಲ್ಲಿಂದ ಕಚೇರಿಗೆ ಬಂದು ತಮ್ಮ ಹೊಸ ಪಕ್ಷಕ್ಕೆ ರಾಜೀನಾಮೆ ನೀಡುತ್ತಾರೆ. ಈ ರೀತಿ ಅವರು ಸಮಯ ಪ್ರಜ್ಞೆಯನ್ನ ಬಹಳಷ್ಟು ಪ್ರೀತಿಸುತ್ತಾರೆ. ಯಾರಾದರೂ ಸಮಯ ಪರಿಪಾಲನೆ ಮಾಡದೇ ಇದ್ದರೆ ಅವರನ್ನ ತಮ್ಮ ಹತ್ತಿರಕ್ಕೂ ಸೇರಿಸುತ್ತಿರಲಿಲ್ಲ. ಇದು ಇವರು ಸಮಯಕ್ಕೆ ಕೊಡೋ ಬೆಲೆಯಾಗಿದೆ. ದಿನಪತ್ರಿಕೆ ಮಾಡಬೇಕೆಂದು ನಿರ್ಧರಿಸಿದ ಸಂಕೇಶ್ವರ ಅವರು ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿದ್ದರು. ಆದರೆ ಅವರು ತಮಗಿದ್ದ ವೈಯಕ್ತಿಕ ತೊಂದರೆಗಳಿಂದ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಕೆಲಸ ಪ್ರಾರಂಭಿಸಿದರು. ಅವರಿಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಇತ್ತು. ಆಗ ಅವರಿಗೆ ದಿನಪತ್ರಿಕೆ ಆರಂಭ ಮಾಡಬೇಕು ಅನ್ನೋದು ಒಳ್ಳೆಯದು ಎನಿಸಿತು. ಅವರಿಗೇನು ದಿನಪತ್ರಿಕೆ ಬಗ್ಗೆ ಅಷ್ಟೊಂದು ಕಷ್ಟ ಎನಿಸಿರಲಿಲ್ಲ. ಯಾಕಂದ್ರೆ ಅವರ ತಂದೆಯವರದ್ದೇ ಮುದ್ರಣಾಲಯ ಇದ್ದಿದ್ದರಿಂದ ಅವರಿಗೆ ಅದು ಸುಲಭವಾಯಿತು. ಅದರಂತೆ ಅವರು ದಿನಪತ್ರಿಕೆ ಹೊರತರಲು ತಯಾರಿ ನಡೆಸಿದರು. ತಮ್ಮ ಆಸೆಯಂತೆ ವಿಜಯ ಕರ್ನಾಟಕ ಎಂಬ ದಿನಪತ್ರಿಕೆಯನ್ನ ಪ್ರಕಟಿಸಿದರು. ಈಗ ಈ ಪತ್ರಿಕೆ ರಾಜ್ಯದ ನಂಬರ್ 1 ಪತ್ರಿಕೆಯಾಗಿ ಬೆಳೆಸಿದ್ದಾರೆ. ಪತ್ರಿಕೆಯಿಂದ ದೃಶ್ಯ ಮಾಧ್ಯಮಕ್ಕೆ ಲಗ್ಗೆ ಇಟ್ಟು ಈಗ ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ. ವಿಜಯ ಕರ್ನಾಟಕ ಎನ್ನುವ ದೊಡ್ಡ ಪತ್ರಿಕೆಯನ್ನ ತಂದ ಇವರು ನಂತರ ದೃಶ್ಯ ಮಾಧ್ಯಮಕ್ಕೂ ಕಾಲಿಟ್ಟಿದ್ದಾರೆ. ಜನರಿಗೆ ಇನ್ನೂ ಹತ್ತಿರವಾಗಬಹುದು ಅನ್ನೋದು ಇವರ ಅನಿಸಿಕೆಯಾಗಿತ್ತು. ಹಾಗಾಗಿ ಇವರು ತಮ್ಮದೇ ಹೆಸರಿಗೆ ಅನ್ವಯವಾಗುವಂತೆ ದಿಗ್ವಿಜಯ ಎನ್ನುವ ನ್ಯೂಸ್ ಪ್ರಾರಂಭಿಸಿದರು. ತಮ್ಮ ಪತ್ರಿಕೆಯಂತೆ ಚಾನೆಲ್ ಕೂಡ ಕನ್ನಡದ ಹೆಸರಾಂತ ಚಾನೆಲ್ಗಳಲ್ಲಿ ಒಂದಾಗಿದೆ. ನಂತರ ಇವರಿಗೆ ಯಾಕೋ ರಾಜಕೀಯದ ಕಡೆ ಒಲವು ಮೂಡಿದೆ. ಹಾಗಾಗಿ ಇವರಿಗೆ ನೆಚ್ಚಿನ ಪಕ್ಷ ಅಂದ್ರೆ ಬಿಜೆಪಿ. ಈಗ ಸದ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ದುಡಿಯುತ್ತಾ ತಮ್ಮ ಏಳಿಗೆ ಕಾಣುತ್ತಿದ್ದಾರೆ. ಇವರು ಏನೇ ಮಾಡಬೇಕು ಅಂದುಕೊಂಡರೂ ಅದು ಅವರಿಗೆ ಒಂಥರ ವಿಜಯದ ಸಂಕೇತ. ಹಾಗಾಗಿ ತಮ್ಮೆಲ್ಲ ಕಾರ್ಯಕಲಾಪಗಳಿಗೂ ವಿಜಯ ಅನ್ನೋ ಹೆಸರಿನಿಂದಲೇ ಶುರು ಮಾಡಿದ್ದಾರೆ. 1-2 ಬಸ್, 1-2 ಲಾರಿ ಮಾಲೀಕ, ಈಗ ಸಾವಿರಾರು ಕೋಟಿ ಒಡೆಯ. ತಮ್ಮ ಸಾರಿಗೆ ಸಂಸ್ಥೆಗೆ ವಿಆರ್ಎಲ್ ಎಂಬ ಹೆಸರನ್ನ ಇಟ್ಟಿದ್ದಾರೆ. ನಿಮ್ಮ ಬೆಳವಣಿಗೆಗೆ ಕಾರಣ ಏನು ಎಂದು ಯಾರಾದರೂ ಕೇಳಿದರೆ ಇದಕ್ಕೆ ನನ್ನ ಪರಿಶ್ರಮನೇ ಕಾರಣ. ಯಾಕಂದ್ರೆ ನಾನು ಯಾವತ್ತೂ ಇದೇ ರೀತಿ ಬದುಕಬೇಕು ಅಂತ ಅಂದುಕೊಂಡಿರಲಿಲ್ಲ. ನನ್ನ ತಂದೆ ತಾಯಿಗೆ 3 ಹೊತ್ತು ಊಟ ಹಾಕಿ ಅವರನ್ನ ಚೆನ್ನಾಗಿ ನೋಡಿಕೊಂಡರೆ ಸಾಕು ಅಂತ ಅಂದುಕೊಂಡಿದ್ದೆ. ಆದರೆ ನಾನು ಇಂಥ ಮಟ್ಟದಲ್ಲಿ ಈಗ ಇದ್ದೀನಿ ಅಂದ್ರೆ ಅದು ನನ್ನ ಪರಿಶ್ರಮ ಮಾತ್ರ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ನಮ್ಮೂರ್ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.